ಸ್ನೇಹಿತರೆ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾವಿನ ಹಣ್ಣುಗಳಿಂದ ಐಸ್ ಕ್ರೀಮ್ನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮಾವಿನ ಹಣ್ಣುಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ನಂತರ ಈ ರೀತಿಯಾಗಿ ಅಥವಾ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾವಿನ ಹಣ್ಣುಗಳನ್ನು ಕಟ್ ಮಾಡ್ಕೊಳ್ಬೇಕು. ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಇದು ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣು, ಇದು ಚಾಕ್ಲೇಟ್, ಇದು ಏಲಕ್ಕಿ ಪುಡಿ ಮತ್ತಿದು ಸಕ್ಕರೆ. ಇದು ನೋಡಿ ನೀರು, ಇದು ಮಿಕ್ಸಿ ಜಾರ್. ಈಗ ಕಟ್ ಮಾಡ್ಕೊಂಡಿರುವ ಈ ಮಾವಿನ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಆಮೇಲೆ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಮಾವಿನ ಹಣ್ಣು ತುಂಬ ಸಿಹಿಯಾಗಿದ್ದರೆ ಸಕ್ಕರೆ ಕಡಿಮೆ ಹಾಕೋಬೋದು, ಇಲ್ಲ ಮಾವಿನ ಹಣ್ಣು ಅಷ್ಟೊಂದು ಸಿಹಿ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೇಕಾಗುತ್ತೆ. ನಂತರ ಇದು ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೆ. ಆಮೇಲೆ ಇದು ಚಾಕ್ಲೇಟ್ಗಳನ್ನ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಮಿಕ್ಸಿಯಲ್ಲಿ ಹಾಕೊಳ್ಳೋಕ್ಕೆ. ಈಗ ಈ ಚಾಕ್ಲೇಟ್ ಪೀಸ್ಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಇದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ನೀಟಾಗಿ ಪೇಸ್ಟ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ನಂತರ ಈ ಮಿಕ್ಸಿ ಜಾರ್ನ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಹಾಕಿ ಮಿಕ್ಸಿ ಆನ್ ಮಾಡ್ಕೊಳ್ಳಿ. ಈಗ ಐಸ್ ಕ್ರೀಮ್ಗೆ ಬೇಕಾಗಿರುವ ಪೇಸ್ಟು ರೆಡಿಯಾಗಿದೆ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈಗ ಈ ಪೇಸ್ಟ್ನ ಚಿಕ್ಕ ಚಿಕ್ಕ ಗ್ಲಾಸ್ಗಳಿಗೆ ಹಾಕ್ಕೋಬೇಕು. ಗ್ಲಾಸ್ಗಳು ಇಲ್ಲಾಂದರೆ ನಿಮಗೆ ಸೆಟ್ಟೇ ಸಿಗುತ್ತೆ, ಐಸ್ ಕ್ರೀಮ್ ಸೆಟ್ ಸಿಗುತ್ತೆ, ಆ ಸೆಟ್ಗಳಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕೊಂಡಾದ್ಮೇಲೆ ಇದನ್ನು ನೀಟಾಗಿ ಸಿಲ್ವರ್ ಪೇಪರಿಂದ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಕರೆಕ್ಟಾಗಿ ಹೋಲ್ ಮಾಡ್ಕೊಳ್ಬೇಕು. ಆಮೇಲೆ ಈ ಥರ ಸ್ಟಿಕ್ ಸಿಗ್ತವೆ, ಈ ಸ್ಟಿಕ್ಗಳನ್ನ ಮಧ್ಯದಲ್ಲಿ ಸಿಗಿಸ್ಬೇಕು. ಈಗ ಸಿಲ್ವರ್ ಪೇಪರ್ನಿಂದ ಕಟ್ಟಿರೋದನ್ನು ಬಿಚ್ಚಬೇಕು. ನೋಡಿ ಐಸ್ ಕ್ರೀಮ್ ರೆಡಿ ಇದೆ. ಆದರೆ ಇದು ಹಾಗೆ ತೆಗಿಯೋಕ್ಕಾಗಲ್ಲ, ಅಂದರೆ ಗ್ಲಾಸ್ಗೆ ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ. ಇದನ್ನು ತೆಗಿಬೇಕಂದ್ರೆ ನಾವು ಗ್ಲಾಸಲ್ಲಿ ನೀರು ಇಟ್ಕೋಬೇಕು. ಆ ನೀರಿನಲ್ಲಿ ಇದನ್ನು ಸ್ವಲ್ಪ ಈ ರೀತಿಯಾಗಿ. ಈಗ ನೋಡಿ ಇದು ಲೂಸ್ ಆಗಿದೆ. ಈಗ ಇದನ್ನು ನಾವು ಸ್ಲೋವಾಗಿ ತೆಗಿಬೋದು ಅಲ್ಲ. ಹೀಗೆ ಎಲ್ಲ ಇದನ್ನು ಬಟ್ಟಲಿಂದ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ.
ನೋಡೋಕ್ಕೆ ಹೀಗಿದೆ ಅಂದರೆ ತಿನ್ನೋಕೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ನೀವು ಕೂಡ ಹೊರಗಡೆ ಅಲ್ಲಿ ಇಲ್ಲಿ ಐಸ್ ಕ್ರೀಮ್ ತಿಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಮನೆಯಲ್ಲಿ ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡಿ ತಿನ್ನಿ, ನಿಮ್ಮ ಮಕ್ಕಳಿಗೂ ಕೊಡಿ, ಆರೋಗ್ಯವಾಗಿರಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.